everyone, welcome back to my YouTube channel. Another day, another shopping haul. ಇಷ್ಟೆಲ್ಲ ಶಾಪ್ ಮಾಡಿದೀನಿ, ಏನೆಲ್ಲ ತಗೊಂಡಿದೀನಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. So yeah, without any further delay, let's start the video. ನನಗೆ ಶಾಪಿಂಗ್ ಮಾಡೋದು ಒಂಥರ ಥೆರಪಿ ಇದ್ದಾಗೆ. ಹೋಗಿ ಅಟ್ಲೀಸ್ಟ್ ಒಂದಾದ್ರೂ ಏನಾದ್ರೂ ತಗೊಂಡ್ ಬರ್ಬೇಕು ಅಂತ ಅನ್ಸ್ತಾ ಇರುತ್ತೆ. ಬಿಕಾಸ್ ನಂಗೆ ಶಾಪಿಂಗ್ ಮಾಡೋದು ತುಂಬಾ ಇಷ್ಟ. ಒಂದು ಡ್ರೆಸ್ ನ ರಿಟರ್ನ್ ಮಾಡೋದಕ್ಕೆ ಹೋಗಿ ನಾನು ಇಷ್ಟೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಆಗ್ಲೇ ಹೇಳಿದಾಗೆ ಒಂದೊಂದಾಗಿ ತೋರಿಸ್ತೀನಿ. ಮೊದಲನೇದಾಗಿ ಮೀಶೋ ಇಂದ ಈ ಪ್ರೆಸ್ ಆನ್ ನೇಲ್ಸ್ ನ ಆರ್ಡರ್ ಮಾಡಿದ್ದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ದಿಸ್ ಲುಕ್ಸ್ ಸೋ ಪ್ರಿಟಿ ಅಂಡ್ ಇಟ್ ಇಸ್ ಸೋ ಅಫೋರ್ಡಬಲ್. ತುಂಬಾನೇ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಅಷ್ಟೇ ಸ್ಟೈಲಿಶ್ ಆಗಿ, ಅಷ್ಟೇ ಎಲಿಗೆಂಟ್ ಆಗಿ ಕಾಣುತ್ತೆ. ಹಾಗೆ ಅಷ್ಟೇ ಒಳ್ಳೆ ಕ್ವಾಲಿಟಿ ಕೂಡ. ಕಮ್ಮಿ ಪ್ರೈಸ್ ಅಂತ ಕ್ವಾಲಿಟಿ ಏನು ಕಮ್ಮಿ ಇಲ್ಲ. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನನಗೆ ಬೋ ಎಲ್ಲ ಇತ್ತು. ಸೊ ಐ ಥಾಟ್ ಇದು ನಂಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ರೆಡ್ ಇಸ್ ನಾಟ್ ಮೈ ಕಲರ್, ಬಟ್ ಆಲ್ಸೋ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಅಂಡ್ ನೆಕ್ಸ್ಟ್ ನಾವು ಹೋಗಿದ್ದು ಈಸಿ ಬೈಗೆ. ಸೊ ಅಲ್ಲಿ ನಾನು ಒಂದು ಇದು ಬಾಡಿ ಸ್ಪ್ರೇನ ಪರ್ಚೇಸ್ ಮಾಡಿದೆ. ಬ್ಲಶ್ ಅಂತ ಫ್ರೂಟಿ ಪಂಕ್ ಇದು ಬಾಡಿ ಸ್ಪ್ರೇ. ದಿಸ್ ಇಸ್ ನಾಟ್ ಪರ್ಫ್ಯೂಮ್. ಪರ್ಫ್ಯೂಮ್ಗೂ ಬಾಡಿ ಸ್ಪ್ರೇಗೂ ವ್ಯತ್ಯಾಸ ಇದೆ ಅಂತ ಅನ್ಕೊಂತೀನಿ. ನಂಗೂ ಪ್ರಾಪರ್ ಆಗಿ ಗೊತ್ತಿಲ್ಲ. ಸೊ ದಿಸ್ ಇಸ್ ಬಾಡಿ ಸ್ಪ್ರೇ. ನಾನು ಏನಾದ್ರೂ ಕೊಟ್ಟಿರ್ತಾರೇನೋ ಅಂತ ನೋಡಿದೆ, ಬಟ್ ಯಾ ಇದು ತುಂಬಾನೇ ಚೆನ್ನಾಗಿದೆ. ಸ್ಮೆಲ್ಲು ನನಗೆ ಇಷ್ಟ ಆಯ್ತು. ಸೊ ಅದಕ್ಕೋಸ್ಕರ ತಗೊಂಡೆ. ಮೈಲ್ಡ್ ಆಗಿ ಒಳ್ಳೆ ಬಬಲ್ ಗಮ್ ತರ ಇದೆ, ಚೆನ್ನಾಗಿದೆ ಇದು. ಸೊ ಇದೊಂದು ತಗೊಂಡೆ. ಅಂಡ್ ನೆಕ್ಸ್ಟ್ ಓಮ್ ಕಲೆಕ್ಷನ್ಸ್ಗೆ ಹೋಗಿದ್ವಿ. ಈಸಿ ಬೈ ಅಲ್ಲಿ ಇನ್ನೊಂದು ಶಾಪ್ ಮಾಡಿದೀನಿ, ಅದು ಬ್ಯಾಗ್ ಕೆಳಗಡೆ ಇಟ್ಟಿದ್ದೀನಿ, ಆಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಓಮ್ ಕಲೆಕ್ಷನ್ಸ್ ಅಲ್ಲಿ ಇದೊಂದು ಫ್ರಾಕ್ ನ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಸೋ ಕ್ಯೂಟ್ ಫ್ರಾಕ್ ಇದು. ಇದು ಕಾಟನ್ ಮೆಟೀರಿಯಲ್. ಈ ಸಮ್ಮರ್ಗೆಲ್ಲ ಚೆನ್ನಾಗಿರುತ್ತೆ ಅಂತ. ಅಂಡ್ ಮೇನ್ ಥಿಂಗ್ ದಿಸ್ ಇಸ್ ಎಕ್ಸೆಸ್ ಸೈಜ್. ಸೊ ಎಕ್ಸೆಸ್ ಸೈಜ್ ಇರೋರಿಗೆ ಗೊತ್ತಿರುತ್ತೆ ಆ ಪ್ರಾಬ್ಲಮ್ ಏನು ಅಂತ. ನಂಗೆ ಈ ನಡುವೆ ಎಷ್ಟೊಂದು ಜನ ಹೇಳ್ತಾ ಇದಾರೆ ಇರೋದೇ ಸಣ್ಣ, ಅದ್ರಲ್ಲಿ ಇನ್ನೂ ಸಣ್ಣ ಆಗ್ಬಿಡಿದ್ಯಾ ಅಂತ. ಸೊ ಐ ಥಾಟ್ ನನ್ಗೆ ಎಷ್ಟು ಕೂಡ ಆಕ್ಚುಲಿ ಲೂಸ್ ಆಗುತ್ತೆ. ಸೊ ಎಕ್ಸೆಸ್ ಸಿಕ್ಕಾಗ ತುಂಬಾ ಖುಷಿ ಆಗ್ಬಿಡುತ್ತೆ. ಸೊ ಇದನ್ನೊಂದು ತಗೊಂಡೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ನೀಗಿಂತ ಒಂಚೂರು ಮೇಲೆ ಬರುತ್ತೆ, ಸಾರಿ ನೀಗಿಂತ ಒಂಚೂರು ಕೆಳಗಡೆ ಬರುತ್ತೆ. ಅಂಡ್ ದಿಸ್ ಇಸ್ ದ ಫಸ್ಟ್ ಒನ್. ಅಂಡ್ ಈಸಿ ಬೈ ಅಲ್ಲಿ ಇನ್ನೊಂದು ಜೀನ್ಸ್ ಪರ್ಚೇಸ್ ಮಾಡಿದೆ ನಾನು. ಸೊ ಈಸಿ ಬೈ ಅಲ್ಲಿ ಇದು ಎರಡನ್ನ ಪರ್ಚೇಸ್ ಮಾಡಿದ್ದು. ರಿಟರ್ನ್ ಮಾಡಿ ಇದು ಎರಡನ್ನ ತಗೊಂಡಿದ್ದು. ಯು ಡೋಂಟ್ ಬಿಲೀವ್ ಇಟ್ ಗೈಸ್, ಇದು 14 ಇಯರ್ಸ್. ಗೈಸ್ ಕ್ಯಾನ್ ಸಿ 14 ಇಯರ್ಸ್. ಇದು ಒಂದೇ ಒಂದು ಪೀಸ್ ಇತ್ತು. 14 ಇಯರ್ಸ್ ಜೀನ್ಸ್ ತಗೊಂಡ್ ಬಂದಿದ್ದೀನಿ. ಅಂಡ್ ನೀವು ನಂಬಲ್ಲ, ಇದರಲ್ಲಿ ಈ ತರ ಎಲ್ಲ ಇದೆ. ಚಿಕ್ಕ ಮಕ್ಳಿಗೆ ಕೊಡ್ತಾರಲ್ಲ, ಇದು 14 ಇಯರ್ಸ್ ಅಂದ್ರೆ ಚಿಕ್ಕ ಮಕ್ಕಳದೆ. ಈ ತರ ಟೈಟ್ ಮಾಡೋದೆಲ್ಲ ನನ್ನ ಹತ್ರ ಇದು ನಾನ್ ಚಿಕ್ಕವಳಿದ್ದಾಗಿತ್ತು. ಸೊ ನಂಗೆ 14 ಇಯರ್ಸ್ ಅವ್ರು ತಗೊಂಡಾಗ ಹಂಗೆ ಅನ್ಸಿದ್ದು. ಸೊ ನನ್ಗೆ ಪ್ರಾಪರ್ ಫಿಟ್ ಆಗಿದೆ ಇದು. ನಂಗೆ ಖುಷಿ ಆಗುತ್ತೆ ಈ ತರ ಬಟ್ಟೆಗಳು. ನನ್ಗೆ ಫಿಟ್ಟಿಂಗ್ ಪ್ರಾಪರ್ ಆಗಿರಲ್ಲ, ನನ್ಗೆ ಹೈಟ್ಗೆ ಹೆಂಗೋ ಸಿಕ್ಬಿಡುತ್ತೆ. ಬಟ್ ನಂಗೆ ತುಂಬಾ ಲೂಸ್ ಆಗತ್ತೆ ಬಟ್ಟೆಗಳು. ಹೋಗಿ 16 ವರ್ಷದ ಮಕ್ಳು ಬಟ್ಟೆ ತಂದಿದ್ದೀನಿ. ಬಟ್ ನನಗೆ ಕರೆಕ್ಟ್ ಆಗಿದೆ. ವೈಡ್ ಲೆಗ್ ಜೀನ್ಸ್ ನನ್ನ ಹತ್ರ ಇತ್ತು, ವೈಡ್ ಲೆಗ್ ಜೀನ್ಸ್, ಬಟ್ ಅದು ಸ್ಟ್ರೈಟ್ ಇತ್ತು. ಇದು ವೈಡ್ ಲೆಗ್ ಬ್ಯಾಗಿ. ನನಗೆ ಒಂಚೂರು ಭಯಾನೇ ಈ ತರದ್ ಹಾಕೊಂಡು ತೊಡ್ರಸ್ ಬೀಳ್ತೀವೇನೋ ಅಂತ. ಬಟ್ ಇರ್ಲಿ ಒಂದು ಅಂತ ಈ ಲೈಟ್ ಬ್ಲೂ ಕಲರ್ ಅಲ್ಲಿ ಒಂದು ತಗೊಂಡೆ. ಸೊ ಇದು ಅಷ್ಟೇ ಚೆನ್ನಾಗಿದೆ. ಈಸಿ ಬೈ ಅಲ್ಲಿ ಎಷ್ಟೊಂದು ಚೆನ್ನಾಗಿರೋದಿದೆ. JP ನಗರ್ ಅಲ್ಲಿ ಇದೆ ಈಸಿ ಬೈ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ದೇರ್. ಅಂಡ್ ನೆಕ್ಸ್ಟ್ ಬಂದು ನನ್ನ ಹತ್ರ ಈ ತರ ಯಾವ್ದು ಏನೋ ಸ್ವೆಟ್ ಶರ್ಟ್ ತರನೋ ಅಥವಾ ಫುಲ್ ಶರ್ಟ್ ತರ ಇರ್ಲಿಲ್ಲ. ಈ ಕಲರ್ ಬೇಡ, ಬ್ಲೂ ಬೇಡ ಅನ್ಕೊಂಡು ಹೋದ್ರು ಒಂದಲ್ಲ ಒಂದು ಬ್ಲೂ ತಗೊಂಡ್ ಬಂದೇ ಬರ್ತೀನಿ ನಾನು. ಸೊ ಈ ಸತಿ 2 ಬ್ಲೂ ತಗೊಂಡಿದ್ದೀನಿ. ಸೊ ಫುಲ್ ಟೀ ಶರ್ಟ್ ಇದು ಈ ತರ ಬರುತ್ತೆ, ಚೆನ್ನಾಗಿರುತ್ತೆ ಹಾಕೊಳಕ್ಕೆ ಕಾಲೇಜ್ಗೆಲ್ಲ ಅಂದ್ಬಿಟ್ಟು. ನಾನು ಇದನ್ನ ತಗೊಂಡಾದ್ಮೇಲೆ ಇದನ್ನ ತಗೊಂಡ, ಇದೆರಡು ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಬಿಡು ಅಂತ ಅನ್ಕೊಂಡೆ. ದಿಸ್ ಇಸ್ ಇನ್ ದ ಸೈಜ್ ಎಂ ಸೈಜು. ಇದೆಲ್ಲ ಓಕೆ, ಒಂಚೂರು ಲೂಸ್ ಇದ್ರೆ ಚೆನ್ನಾಗಿರುತ್ತೆ. ಬಟ್ ಜೀನ್ಸ್ ಎಲ್ಲ ಹಂಗಾಗಲ್ಲ. ಹಿಪ್ ವೇಸ್ಟ್ ಎಲ್ಲ ಪ್ರಾಪರ್ ಆಗಿರ್ಬೇಕಲ್ವಾ. ಇದು ಎಮ್ಮು. ಇದ್ರಲ್ಲಿ ಇನ್ನೊಂದು ಕಲರ್ ಇತ್ತು. ನಮ್ಮಪ್ಪ ಈ ಕಲರೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನ ತಗೊಂಡ್ವಿ. ಮೈಂಡ್ ಮ್ಯಾಟರ್ ಅಂತ ಬರ್ದಿದೆ ಇದ್ರ ಮೇಲೆ. ಅಂಡ್ ನೆಕ್ಸ್ಟ್ ನಂಗೆ ಯಾಕೋ ಗೊತ್ತಿಲ್ಲ, ಈ ನಡುವೆ ಕಾಟನ್ ಕುರ್ತಾಗಳನ್ನ ತಗೊಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಇದೊಂದು ತಗೊಂಡೆ, ಕಾಟನ್ ಕುರ್ತಾ. ಇದು ಅಷ್ಟೇ ಓಮ್ ಕಲೆಕ್ಷನ್ಸ್ ಅಲ್ಲೇ ತಗೊಂಡಿದ್ದು. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಒಂಥರ ಡಿಫ್ರೆಂಟ್ ಕಲರ್ ಆಗಿದೆ. ಬಟ್ ನಂಗೆ ಯಾಕೋ ಹಳೆ ಬಟ್ಟೆ ತರ ಅನ್ನಿಸ್ತಾ ಇದೆ ಇವಾಗ. ಇದು ಅಷ್ಟೇ ಇನ್ ದ ಸೈಜ್ ಎಕ್ಸೆಸ್ ಸೈಜ್ ಅಲ್ಲಿ ತಗೊಂಡಿದ್ದು. ನನಗೆ ಎಕ್ಸೆಸ್ ಕರೆಕ್ಟ್ ಆಗಿ ಫಿಟ್ ಆಗೋದು ಅಂತ ಅಂದ್ರೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಚೆನ್ನಾಗಿದೆ, ಒಂಥರ ಡೀಸೆಂಟ್ ಆಗಿದೆ. ಅಂಡ್ ಅಟ್ ಲಾಸ್ಟ್ ಒನ್ ಮೋರ್ ಬ್ಲೂ ಕಲರ್. ಇದು ಎಲ್ ಸೈಜ್. ಇದು ನಮ್ಮ ಅಪ್ಪಂಗೆ ಇಷ್ಟ ಆಗ್ಬಿಟ್ಟು, ಬಟ್ ಇದ್ರಲ್ಲಿ ಸೈಜ್ ಇರ್ಲಿಲ್ಲ ಅಂತ ದೊಡ್ಡದಾದ್ರೂ ತಗೋ ಅಂತ ತಗೊಂಡ್ವಿ. ಬಟ್ ಬಿಡು, ಇದನ್ನ ಹೆಂಗಾದ್ರೂ ಸ್ಟೈಲ್ ಮಾಡ್ಬೋದು ಅಂತ ತಗೊಂಡೆ. ತುಂಬಾ ಲೂಸು, ತುಂಬಾ ದೊಡ್ಡದು. ನನ್ಗೆ
ಬಟ್ ಹೆಂಗಾದ್ರೂ ಮಾಡಿ ಸ್ಟೈಲಿಂಗ್ ಮಾಡ್ಬೋದು ಇದನ್ನ. ನಾನು ಯೂಶಲಿ ಯಾವಾಗ್ಲೂ ಹಂಗೆ ಬಟ್ಟೆ ಇಷ್ಟ ಆಗ್ಬಿಟ್ರೆ ನಾನು ಅದ್ ಲೂಸ್ ಇದೆ, ಅದು ಉದ್ದ ಇದೆ, ಅದು ದೊಗ್ಲ ಇದೆ ಅಂತ ನೋಡಕ್ಕಾಗಲ್ಲ. ಇಷ್ಟ ಆದ್ರೆ ತಗೊಂಡ್ಬಿಡ್ತೀನಿ ನಾನು, ಅದನ್ನ ಹೆಂಗೋ ಸ್ಟೈಲ್ ಮಾಡ್ಬೋದು ಅಂತ ನನ್ ಕಾನ್ಫಿಡೆನ್ಸ್ ಇರುತ್ತೆ. ಅದನ್ನ ಹೆಂಗೋ ಒಂದ್ ಜುಗಾಡ್ ಮಾಡಿ ಬೆಲ್ಟ್ ಗಿಲ್ಟ್ ಹಾಕೊಂಡು ನಾನು ಏನೋ ಒಂದ್ ಮಾಡಿ ಒಂದು ಡಿಫ್ರೆಂಟ್ ಲುಕ್ ನ ಕೊಡ್ತೀನಿ ಅದಕ್ಕೆ. ಸೊ ದಿಸ್ ಇಸ್ ಇನ್ ದ ಸೈಜ್ ಎಲ್ ಸೈಜ್, ಎಮ್ಮು ಅಲ್ಲ ಎಲ್. ಸೊ ಏನೋ ಇಷ್ಟು ದೊಡ್ಡ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಓ, ತುಂಬಾ ದೊಡ್ಡ ಕಾರ್ಡೇ ಇದೆ. ಸೊ ಈ ತರ ಇದು ಫುಲ್ ಬರುತ್ತೆ, ಅಂದ್ರೆ ನೀಗಿಂತ ಮೇಲ್ ಬರುತ್ತೆ. ಚೆನ್ನಾಗಿದೆ ಈ ಚಳಿಗಾಲಕ್ಕೆಲ್ಲ. ಈ ಕಲರ್ ಇದ್ರಲ್ಲೇ ಇನ್ನೊಂದು ಕಲರ್ ಇತ್ತು, ಅದು ಎಸ್ ಇತ್ತು, ಬಟ್ ಈ ಕಲರ್ ಇಷ್ಟ ಆಯ್ತು ಅಂದ್ಬಿಟ್ಟು ನಮ್ಮಪ್ಪ ಇದನ್ನೇ ತಗೋ ಅಂತ ಅಂದ್ರು. ಸೊ ಐ ಥಾಟ್ ಓಕೆ ಲೆಟ್ಸ್ ಗೋ ಟು ದಿಸ್ ಅಂದ್ಬಿಟ್ಟು ಇದಕ್ಕೆ ಬೇಕಾದ್ರೆ ಅವ್ರ ಬೆಲ್ಟ್, ಹೀಲ್ಸ್, ಶೂಸ್. ನಾನು ಯಾವಾಗಲೂ ಅಷ್ಟೇ ಬಟ್ಟೆ ತಗೊಳ್ಬೇಕಾದ್ರೆ ನಂಗೆ ಪಟ್ಟಂತ ಮೈಂಡಿಗೆ ಬಂದ್ಬಿಡುತ್ತೆ ಆ ಬಟ್ಟೆ, ಆ ಸ್ಲಿಪ್ಪರ್ಸ್ ಹಾಕೊಳ್ಳೋಣ, ಆ ಇಯರಿಂಗ್ಸ್ ಹಾಕೊಳ್ಳೋಣ, ಇದಕ್ಕೆ ಸೂಟ್ ಆಗುತ್ತೆ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಾನೆ ನಾನು ಆ ಬೇಸಿಸ್ ಮೇಲೆ ಯೂಶಲಿ ಬಟ್ಟೆ ತಗೊಳ್ಳೋದು. ಇದನ್ನ ತಗೊಂಡಾಗ ತಗೊಂಡೆ. ಆಮೇಲೆ ಇದು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ, ಇದೇನೋ ಸ್ವಲ್ಪ ಹುಡುಗರ ತರ ಅನ್ಸ್ಬಿಡುತ್ತಾ ಅಂತ ಅನ್ಕೊಂಡ್ ಆಮೇಲೆ ಈ ಲೈಟ್ ಜೀನ್ಸ್ ನೆನಪಾಯ್ತಾ, ಓಕೆ ಇದಕ್ಕೆ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಡು ಅಂತ ಅನ್ಕೊಂಡ್ ತಗೊಂಡ್ಬಿಡ್ತೀನಿ. ನಾನು ಹಂಗೆ ಯೂಶಲಿ ನಾನು ಶಾಪಿಂಗ್ ಹೋಗಕ್ ಮುಂಚೆ ನನ್ನ ವಾರ್ಡ್ರೂಬ್ನ ಒಂದ್ಸತಿ ಕಣ್ಣಾಯಿಸ್ಬಿಟ್ಟು ಹೋಗಿರ್ತೀನಿ, ಹೆಂಗಿದೆ ವಾರ್ಡ್ರೂಬು ಅಂದ್ಬಿಟ್ಟು. ಆವಾಗ ನಂಗೆ ಅಲ್ಲಿ ಹೋಗಿದ ತಕ್ಷಣ ಒಂದು ಅನಾಲಿಸಿಸ್ ಮೇಲೆ ತಗೊಂತೀನಿ ನಾನು. ಸೊ ನನ್ಗೆ ಆ ಥರ ಶಾಪಿಂಗ್ ಮಾಡೋ ಹುಚ್ಚು. ಅಲ್ಲೇ ಸೆಟ್ ಮಾಡ್ಕೊಂಡು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಹಿಂಗೆ ಔಟ್ಫಿಟ್ ಪ್ಲಾನ್ ಆಗಬೇಕು ಅಂದ್ಕೊಂಡು ಬರ್ತೀನಿ. ಸೊ ನನಗೆ ಅದೇನೋ ಒಂಥರ ಸ್ಟೈಲಿಂಗ್ ಮಾಡೋದು, ಔಟ್ಫಿಟ್ಸ್ ಬೇರೆ ಬೇರೆ ಥರ ಟ್ರೈ ಮಾಡೋದು, ಇದೆಲ್ಲ ನಂಗೆ ತುಂಬ ಇಷ್ಟ. ಸೊ ಅದನ್ನೆಲ್ಲ ಶೋಕೇಸ್ ಮಾಡೋದಕ್ಕೆ ನಂಗೆ ಈ ಯೂಟ್ಯೂಬ್ ಚಾನಲ್ ಇದೆ. ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್. ಸೊ ನಿಮಗೆ ಇಷ್ಟರಲ್ಲಿ ಯಾವುದೆಲ್ಲ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ವಾಚಿಂಗ್ ದಿಸ್ ವಿಡಿಯೋ. ಈ ಪ್ರಾಡಕ್ಟ್ಸ್ದು ಯಾವುದೇ ಲಿಂಕ್ ಬೇಕು ಅಂತ ಅಂದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡೋದನ್ನ ಮರಿಬೇಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.